ಸ್ನೇಹಿತರೆ, ಈ ಆಯುರ್ವೇದದ ಸಂಜೀವನಿ ಅಂತ ಕರೆಯುವ ಈ ಹಣ್ಣಿನ ಬಗ್ಗೆ ನಿಮಗೇನಾದ್ರು ಗೊತ್ತಾ? ಇದು ನಾವು ಎಲ್ಲಿ ಸಿಕ್ಕರೂ ಸಾಮಾನ್ಯವಾಗಿ ಗಮನ ಕೊಡದೆ ಬಿಟ್ಟು ಹೋಗೋ ಹಣ್ಣು. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಹಿತೇಶ್ ಆನಂದ್. ಸ್ನೇಹಿತರೆ, ಇದಕ್ಕೆ ಕನ್ನಡದಲ್ಲಿ ಬೇಲಿದ ಹಣ್ಣು, ಇಂಗ್ಲಿಷ್‌ನಲ್ಲಿ ವುಡ್ ಆಪಲ್ ಅಂತಾನೂ ಕರೀತಾರೆ. ಈ ಬೇಲಿದ ಹಣ್ಣು ಹಳ್ಳಿ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗಿ ಸಿಗುತ್ತೆ. ಸಿಟಿ ಪ್ರದೇಶಗಳಲ್ಲಿ ಸ್ವಲ್ಪ ಕಡಿಮೆನೆ. ಆದ್ರೆ ಇದನ್ನ ಎಲ್ಲಿ ಕಂಡ್ರೂ ಬಿಡಕ್ ಹೋಗ್ಬೇಡಿ. ಯಾಕಂದ್ರೆ ಇದ್ರಲ್ಲಿ ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ಜೀರ್ಣಕ್ರಿಯೆಗೆ ಉತ್ತಮ ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಮಲಬದ್ಧತೆ, ಮೂತ್ರಪಿಂಡ ಹಾಗೂ ಪಿತ್ತಜನಕಾಂಗದ ತೊಂದರೆಗಳನ್ನ ತಡೆಯುತ್ತದೆ. ನಮ್ಮ ದೇಹದಲ್ಲಿನ ರಕ್ತ ಶುದ್ಧೀಕರಣ ಮಾಡಲು ಸಹಾಯವನ್ನ ಮಾಡ್ತದೆ. 100 ಗ್ರಾಂ ಬೇಲ್ಯದ ಹಣ್ಣು 140 ಕ್ಯಾಲರಿಗಳನ್ನು ಒದಗಿಸುತ್ತದೆ. ಹಣ್ಣಿನಲ್ಲಿರುವ ಈ ಹೆಚ್ಚಿನ ಪ್ರೋಟೀನ್ ಅಂಶವು ನಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಮಧುಮೇಹದಿಂದ ಬಳಲುತ್ತಿರುವವರಿಗೆ ಬೇಲೆದ ಹಣ್ಣು ತುಂಬಾ ಹೆಲ್ಪ್ಫುಲ್ ಅಂತ. ಹಾಗೆ ಇದರಲ್ಲಿರುವಂತಹ ಥಯಾಮಿನ್ ಹಾಗೂ ರೋಬೋಫ್ಲಾವಿನ್ ಲಿವರ್ನ ಆರೋಗ್ಯವನ್ನ ಹೆಚ್ಚಿಸಲು ಹೆಸರುವಾಸಿಯಾಗಿದೆ ಅಂತ ಹೇಳ್ತಾರೆ. ಬೇಲೆದ ಹಣ್ಣಿನ ಜ್ಯೂಸ್ ಕೊಲೆಸ್ಟ್ರಾಲ್ ಅನ್ನ ನಿಯಂತ್ರಿಸುತ್ತದೆ, ಹೃದಯ ಸಂಬಂಧ ಕಾಯಿಲೆಗಳ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತದೆ ಹಾಗೂ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸಲು ಸಹಾಯ ಮಾಡ್ತದೆ ಅಂತ ಕೂಡ ಹೇಳ್ತಾರೆ. ಈ ಹಣ್ಣನ್ನ ಬೆಲ್ಲದೊಂದಿಗೆ ಮಿಶ್ರಣ ಮಾಡಿ ಕೂಡ ಉಪಯೋಗ ಮಾಡಬಹುದು. ಇಲ್ಲ ಅಂತಂದ್ರೆ ಇದನ್ನ ಉಪ್ಪು ಮತ್ತೆ ಖಾರ ಜೊತೆ ಸೇರಿಸಿ ಕೂಡ ಅದನ್ನ ತಿನ್ಬಹುದು. ಅದು ಕೂಡ ಒಂಥರ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಬೇಲದ ಹಣ್ಣನ್ನ ಪಾನಕ ಮಾಡಿ ಕೂಡ ಯೂಸ್ ಮಾಡ್ತಾರೆ. ಯಾಕಂದ್ರೆ ಪಾನಕ ನಮ್ಮ ದೇಹಕ್ಕೆ ತುಂಬಾ ತಂಪು ಅಂತ. ಸ್ನೇಹಿತರೆ, ನಿಮ್ಮ ಊರಲ್ಲಿ ಈ ಬೇಲದ ಹಣ್ಣಿಗೆ ಏನಂತ ಕರೀತೀರಾ? ಹಾಗೂ ಇದನ್ನೆಲ್ಲ ನೀವು ಟೇಸ್ಟ್ ಮಾಡಿದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.